ಕೇಳಿ ನಿಮ್ಮ ಶೆಟ್ಕವ್ರನ್ನ ಕುಂಡಿಸ್ಕೊಂಡು ಯಾವ ಕಾಂಪೌಂಡ್ ಆಗಿ ಅವತ್ತೇನಾದ್ರು ಗಂಗಣ್ಣ ರಮೇಶ ಗಂಗಣ್ಣ ಎನ್ಕೌಂಟರ್ ಅಲ್ಲಿ ಗಂಗಣ್ಣ ನಮ್ಮ ಕಲಾಕರಣ ಸತ್ತೋಗ್ಲಿಲ್ಲ ಅಂದಿದ್ರೆ ಯಾ ಡಿ ಕೆ ಶಿವಕುಮಾರ್ ಅವರು ಇವತ್ತು ಭೂಮಿ ಮೇಲೆ ಇರ್ತಿರ್ಲಿಲ್ಲ, ಎಸ್ ರಮೇಶ್ ಇರ್ತಿರ್ಲಿಲ್ಲ, ಇನ್ಯಾರು ಬೆಂಗಳೂರಿಂದ ಗೂಂಡಾಗಳು ಬಂದಿದ್ರು. ಕುಣಿಗಲ್ ತಾಲೂಕಿನ ಜನ ಸ್ವಾಭಿಮಾನದ ಬಗ್ಗೆ ನೀವು ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ. ಜನ ಅವತ್ತೇ 92ರಲ್ಲಿ ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಮುಂದಾವತ್ತು ವಹಿಸ್ಕೊಂಡಂತ ಡಿ ಕೆ ಶಿವಕುಮಾರ್ ಅವ್ರಿಗೆ 92ರಲ್ಲಿ ಜನ ಬುದ್ಧಿ ಕಲ್ಸೋರೆ. ಐಬಿ ಕಾಂಪೌಂಡ್ ಯಾರು ಎಲ್ಲೆಲ್ಲಿ ಕದ್ದೋಡೋದು ಅಂತ ಗೊತ್ತಿದೆ ಎಲ್ಲ ವಿಚಾರಗಳು. ನೀವು ಕುಣಿಗಲ್ ತಾಲೂಕಿನ ಸ್ವಾಭಿಮಾನ ಅವತ್ತು ವೈಕೆ ರಾಮಯ್ಯನವರು ದೊಡ್ಡ ವ್ಯಕ್ತಿ, ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ಬಾರ್ದು ಅಂತ ನಿಮ್ ಡಿ ಕೆ ಶಿವಕುಮಾರ್ ಅವರು ಬಂದಿಕಾಲ ಸಚಿವರಾಗಿದ್ರಲ್ಲ ಸ್ವಾಮಿ, ಅವತ್ತು ಗೊತ್ತಿರ್ಲಿಲ್ವಾ? ಕುಣಿಗಲ್ ತಾಲೂಕಿನ ಬಗ್ಗೆ ಯಾವ ನೈತಿಕತೆ ಇದೆ ಅಂತ ಹೇಳ್ತೀರಾ? ನಿಮ್ಗೆ ಇಷ್ಟೆಲ್ಲ ಕುಣಿಗಲ್ ತಾಲೂಕಿನ ಜೀನ್ಸ್ ಬಗ್ಗೆ ನಿಖಿಲ್ ಅವ್ರು ಮಾತಾಡೋದು ಅಂತ ಅಪಪ್ರಚಾರ ಮಾಡ್ತಿದ್ದೀರಲ್ಲ ನೀವು. ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರು ಕಿಂಚಿತ್ತಿದ್ರೆ ಈಗ ಒಂದ್ 2 ತಿಂಗಳಿಂದ ಮಾಗಡಿ ತಾಲೂಕಿನಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಿರ್ಲಿಲ್ಲ ಅನ್ಕೋತೀನಿ, ಇವತ್ತು ಉಪಮುಖ್ಯಮಂತ್ರಿ ಆಗಿದ್ರು. ಕುಣಿಗಲ್ ರೇಸ್ ಕೋರ್ಸ್ ಶಿಫ್ಟಿಂಗ್ ವಿಚಾರದಲ್ಲಿ ಒಂದು ಮಾತಾಡ್ತಾರೆ, ಮಾಧ್ಯಮದವ್ರು ಕೇಳಿಸ್ಕೋಬೇಕು. ನಮ್ಮ ಮಾಧ್ಯಮದವ್ರು ಕೇಳಿಸ್ಕೊಂಡಿದ್ರೆ ದಯಮಾಡಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ತೆಗೆದುಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಈಗ ಬೆಂಗಳೂರಲ್ಲಿ ತೆಗೆದುಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಕಟ್ತೀನಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಆಡ್ರಪ್ಪ ಅಲ್ಲಿ ಆಡ್ರಿ ಅಂತ ಏನ್ ಕುಡ್ಗಲ್ ಗಾಡಿ ಅಂತ ಹೇಳ್ತೀವಾ? ಅಲ್ಲಿ ಹೋದ್ರೆ 1-2 ಸಾವಿರ ಜನಕ್ಕೆ ಕೆಲಸ ಸಿಗ್ತದೆ. ಯಾವ್ದೋ ಒಂದು ಕೆಲಸ ಅಲ್ಲಿ ಹೋಗೋದು, ಚೀಟಿ ಬರೆಯೋದು, ಮತ್ತೊಂದು ನೀನಾಗ ಇದು ವೇದಿಕೆ ಮೇಲೆ ಪಾಪ ಗೌರವಾನ್ವಿತ ಶಾಸಕರು ಏನೋ ಪಾಪ ತಾಲೂಕಿನ ಜನತೆಯ ಸ್ವಾಭಿಮಾನದ ಬಗ್ಗೆ ಮಾತಾಡುವಂತಾರೆ. ಇವತ್ತು ಕೇಳಿಸ್ಕೊಂಡು ಅನ್ಸುತ್ತೆ ಮಾಧ್ಯಮದವರು, ಯಾವ್ದೋ ಒಂದ್ ಕೆಲಸ ಚೀಟಿ ಅರಿಯೋದು, ಚೀಟಿ ಗೀಟಿ ಕೊಡೋದು. ಇವತ್ತು ನಮ್ಮ ತಾಲೂಕಿನ ಎಜುಕೇಶನ್ ಬಗ್ಗೆ, ನಮ್ಮ ತಾಲೂಕಿನ ಗ್ರಾಜುಯೇಟ್ಸ್ಗಳ ಬಗ್ಗೆ ರಂಗನಾಥ್ ಇವತ್ತು ಮಾತಾಡ್ತಾರೆ. ಏನ್ ಕುಡಿಯುವ ಸ್ಟಡ್ ಫಾರಂ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರಲ್ಲ, ಚೀಟಿ ಅರಿಯೋ ಕೆಲಸನ ಚೀಟಿ ಕಲ್ಸಿದಾನೋ, ಇಂಜಿನಿಯರಿಂಗ್ ಮಾಡಿರೋದು, MBBS ಮಾಡಿರೋದು ನಮ್ಮ ತಾಲೂಕಿನ ಜನ ಯುವಕರು ಇನ್ನು ಕುದುರೆ ಫಾರ್ಮ್, ಸ್ಟಡ್ ಫಾರ್ಮ್ ಅಲ್ಲಿ ಪ್ಲಾಟ್ ಫಾರ್ಮ್ ಇಟ್ಕೊಂಡು ಚೀಟಿ ಮಾರಕ್ಕಲ್ಲ. ನಿಮ್ಗೆ ಸ್ವಾಭಿಮಾನ ಇದ್ದಿದ್ರೆ ಅವತ್ತೇ ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ವೇದಿಕೆಯಲ್ಲಿ ಹೇಳ್ತಿದ್ರಿ. ಯಾವ್ದು ITBT ಬಗ್ಗೆ ಮಾತಾಡ್ತಾರೆ ಅಂತ ಅನ್ಕೊಂಡೆ ಡಿ ಕೆ ಶಿವಕುಮಾರ್ ಅವರು. ಸ್ಟಡ್ ಫಾರ್ಮ್ ಅಲ್ಲಿ ಜೂಜಾಟ ತಂದ್ಬಿಟ್ಟು ಚೀಟಿ ಏರಿಯಾ ಕೆಲಸನ ಕುಣಿಗಲ್ ಕೊಡೋಣ 2000 ನೀವೇ ತಗೊಂಡಿಟ್ಕೊಳ್ಳಿ. ಅವ್ರು ಹೇಳ್ಬೋದಾಗಿತ್ತಲ್ಲ ಪುಣ್ಯಾತ್ಮ. ಸ್ವಾಭಿಮಾನದ ಬಗ್ಗೆ ಯಾಕೆ ಪ್ಲೇ ಮಾಡಿದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಎಷ್ಟು ಕೇವಲವಾಗಿ ಕುಣಿಗಲ್ ತಾಲೂಕಿನ ಜನತೆ ಯುವಕರ ಬಗ್ಗೆ ಯಾವ್ದೋ 2000 ಜನಕ್ಕೆ ಚೀಟಿ ಏರಿಯಾ ಕೆಲಸ ಸಿಗುತ್ತೆ ಅಂತಾರಲ್ಲ, ಎಲ್ಲೋಗಿತ್ತು ನಿಮ್ಮ ಸ್ವಾಭಿಮಾನ? ಯಾಕೆ ನಿಮ್ ಶೆಟ್ಕ ಅಂತ ಮಾತಾಡಕ್ ತಾಕತ್ತಿಲ್ವಾ ನಿಮ್ಗೆ? ಹೇಳ್ಬೋದಾಗಿತ್ತಲ್ಲ. ನಮ್ ತಾಲೂಕ್ ಜನ ನಿಮ್ ಶೆಟ್ಕ ಚೀಟಿ ಎರಿತಾರೆ, ಚೀಟಿ ಎರಿಬೇಕು. ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡ್ಬಿಟ್ರೆ ನಿಮ್ಗೆ ಸಹಿಸ್ಕೊಳ್ಳೋ ತಾಕತ್ತಿಲ್ಲ ನಿಮ್ಗೆ. ದಯಮಾಡಿ ಶಾಸಕರಿಗೆ ಹೇಳ್ತೀನಿ, ವೈಯಕ್ತಿಕ ವಿಚಾರ ನೀವು ಮಾತಾಡಿ ರಾಜಕಾರಣ ಮಾಡ್ತೀನಿ ಅಂತಂದ್ರೆ ಈ ರಾಜ್ಯದಲ್ಲಿ ಯಾವ್ಯಾವ ಕುಟುಂಬಗಳು ಯಾವ್ಯಾವ ಹಿನ್ನೆಲೆಯಿಂದ ಬಂದವಿಲ್ಲಿವರೆಗೂ ಎಲ್ಲ ಇತಿಹಾಸ ಇದೆ. ಎಲ್ಲಾರ್ಗೂ ಮಾತಾಡೋಣ. ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತೀರಾ ನೀವು? ನಿಮ್ಗೆ ಋಣ ಇದೆ ರೀ, ದೇವೇಗೌಡರ ಕುಟುಂಬದ ಋಣ ಇದೆ ನಿಮ್ಗೆ. ಡಿ ಕೆ ಶಿವಕುಮಾರ್ ಅವರು ಮಹಾರಾಷ್ಟ್ರದಲ್ಲೂ ಕೂತ್ಕೊಂಡು ಕುಮಾರಸ್ವಾಮಿಯನ್ನ ಉಳಿಸ್ಬೇಕು, ಆ ಡ್ರಾಮಾ ಎಲ್ಲ ನಮಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿತ್ತಲ್ಲಿ ಬಿಜೆಪಿ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲೇ, ನಾನು ಏನು ಮಾಡಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವ್ರ ರಾಜಕೀಯ ಹೆಂಗಿದೆ ಅಂತಂದ್ರೆ ಯಾವುದು ಅವ್ರದೆಲ್ಲ ಗುಣಾಕಾರ ಅಷ್ಟೇ, ಅವ್ರದ್ದು ಮೈನಸ್ ಮಾಡೋದು ಯಾವ್ದು ಇಲ್ಲ, ಗುಣಾಕಾರ. ಯಾವತ್ತೋ ಒಂದ್ ದಿವಸ ನನ್ಗೆ ಆಗ್ಬೋದು ನಾನೇನೋ ಕುಮಾರನ ಬೆನ್ನಿಗೆ ನಿಂತಿದೆ ಅಂತ. ಕುಮಾರಣ್ಣಂಗೆ CM ಆಗಿ ಮುಂದುವರಿಬೇಕು ಅನ್ನೋ ಅವತ್ತೇ ಇಚ್ಛಾಶಕ್ತಿ ಇದ್ದಿದ್ರೆ 10 ನಿಮಿಷದ ಕೆಲಸ ಕುಮಾರಣ್ಣಂಗೆ. ಅಮೆರಿಕಾದಲ್ಲೂ ಕುತ್ಕತಿರ್ಲಿಲ್ಲ ಕುಮಾರಣ್ಣ, ಕಿತ್ತೋಡ್ ಹೋಗ್ಲಿ ಅಂತ ಕುಮಾರಣ್ಣ ಬಿಟ್ಬಿಟ್ರು. ಯಾಕೆ? ಇಂಥ ಅಯೋಗ್ಯರ ಜೊತೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ. ಮಾನಸಿಕವಾಗಿ ಕುಮಾರಣ್ಣ ಜೊತೆ ಕೈ ಜೋಡಿಸಿದ್ಮೇಲೆ ಎಷ್ಟೆಲ್ಲ ನೋವು ತಿಂದಿದ್ದಾರೆ ಗೊತ್ತಿದೆ ನಮ್ಗೆ. ಕುಮಾರಣ್ಣ ಅಮೆರಿಕಾದಲ್ಲಿ ಅಮೆರಿಕಾಗ ಹೋದ್ರು, ಗೊತ್ತಿತ್ತು ಸರ್ಕಾರ ಹೋಗುತ್ತೆ ಅಂತ. ಊರು ಹೋಗಿ ಅಲ್ಲಿ ನಾಟಕ ಆಡ್ಬಿಟ್ರೆ ಕುಮಾರಣ್ಣ ನಾವು ನಂಬ್ತಾರ ಜನ, ದೇಶದ ಜನ? ಆಯ್ತಪ್ಪ, ಅದು ಪಾಪ ಡಿ ಕೆ ಶಿವಕುಮಾರ್ ಅವರು ಕುಮಾರಣ್ಣಗೋಸ್ಕರ ಪಾಪ ಏನೋ ಹೋರಾಟ ಮಾಡಿದ್ರು. ನಾವು ಋಣ ತೀರ್ಸಿದೀವ್ರಿ, ನಮ್ಮ ಋಣ ನೀವು ತೀರ್ಸಿದೀರಾ? ಡಿ ಕೆ ಸುರೇಶ್ ಅವರು 2018ರಲ್ಲಿ 19ರಲ್ಲಿ ಮೈತ್ರಿ ಆದಾಗ ನಿಮ್ ಋಣ ತೀರ್ಸಿದೀವಿ. ಯಾವುದೇ ಕಾರಣಕ್ಕೂ 19ರಲ್ಲಿ ಡಿ ಕೆ ಸುರೇಶ್ ಅವರು
ಚುನಾವಣೆಯಲ್ಲಿ ಸೋಲ್ತಾ ಇದ್ರ ಅವತ್ತು. ಈ ಗ್ರಾಮಾಂತರದ ಮೈತ್ರಿ JDS ಜೊತೆ ಮಾಡ್ಕೊಳ್ಳಿಲ್ಲ, ನೀವು ಇಂಡಿಪೆಂಡೆಂಟ್ ಆಗಿ ಹೋಗಿದ್ರ ಅವತ್ತೇ DK ಸುರೇಶ್ ಅವ್ರು ಸೋಲ್ತಿದ್ರು. ಎಷ್ಟು ಇಡ ಗೆದ್ರ ಅವತ್ತು ನೀವು? 2014ರಲ್ಲಿ ಏನಪ್ಪ ರೆಡ್ಡಿ ಹೆಸರು, ಪ್ರಭಾಕರ್ ರೆಡ್ಡಿ, ಹೆಸರಿಲ್ಲ, ಗೊತ್ತಿರಲಿಲ್ಲ, ಯಾರು ಅಂತ ಗೊತ್ತಿರಲಿಲ್ಲ. 4 ರಿಂದ 5 ಲಕ್ಷ ಜನ ಈ ಗ್ರಾಮಾಂತರದಲ್ಲಿ ಓಟ್ ಹಾಕಿದ್ರು. 2019 DK ಸುರೇಶ್ ಅವ್ರು ಗೆದ್ದಿದ್ದು ಎಷ್ಟು? ಏನ್ ಬಹಳ ಅಂತ 10 ಲಕ್ಷ ಗೆದ್ದುಬಿಟ್ರ? ಸ್ವಂತ ಶಕ್ತಿ ಏನು? JDS ಋಣ ಇದೆ, ನೀವೇನ್ ಬಿಟ್ಟಿ ಮಾಡಿಲ್ಲ, ನಿಮ್ಗೊಂದು ಸ್ಥಾನಮಾನ ನಾವು ಕೊಟ್ಟಿದ್ದೀವಿ. ಯಾರು ಹೋಗ್ಲಿಲ್ಲ ಅವತ್ತು ನಿಮ್ಮನ್ನ ತಿಹಾರ್ ಜೈಲ್ ನೋಡ್ಲಿಕ್ಕೆ. ಕುಮಾರಣ್ಣ ಅವತ್ತು ನಿಮ್ ಮನೆಗೆ ಹೋದ್ರು, ನಿಮ್ ತಾಯಿ ನೆನ್ಸ್ಕೊಡ್ರಿ. ಇವೆಲ್ಲ ಇನ್ನೊಂದು ಕುಟುಂಬದ ಬಗ್ಗೆ ಕೀಳಾಗಿ ಏನೋ ಯಾವ್ದೋ ಪ್ರಕರಣ ತಂದು ಮಾತಾಡ್ಬೇಡಿ. ಪ್ರಕರಣಗಳು ಮಾತಾಡ್ಬೇಕು ಅಂತಂದ್ರೆ ನಮಗೂ ಗೊತ್ತಿದೆ. ಕುಣಿಗಲ್ಲಿಂದ ಬೆಂಗಳೂರಿಂದ ಎರ್ನಾಕುಲಂ, ಕೇರಳದ ಎರ್ನಾಕುಲಂ ಪ್ರಕರಣಗಳೆಲ್ಲ ಗೊತ್ತಿದೆ. ಸುಮ್ಮನೆ ಇವೆಲ್ಲ ವೈಯಕ್ತಿಕವಾಗಿ ಮಾತಾಡೋದನ್ನ ಶಾಸಕರು ವೈಯಕ್ತಿಕವಾಗಿ ಇಂಥ ವಿಚಾರಗಳನ್ನ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದನ್ನ ದಯಮಾಡಿ ಶಾಸಕರು ಬಿಡ್ಬೇಕಾಗುತ್ತೆ.